ಚೆಲ್ಲೋದು ಇವ್ರಿಗೆ ಗೊತ್ತಾಗ ಏನಾದ್ರು ಜಾಸ್ತಿ ಆಗೋ ಹೊತ್ತಲ್ಲಿ ಅವ್ರ ಮನಸ್ಸೇ ತಡಿತಾ ಇರಲ್ಲ. ಬಿಡಿ ಜಾಸ್ತಿ ಭಾರ ಇದೆಯಲ್ಲ. ಮೇಡಮ್ ಒಂದು ನಿಮಿಷ ಮೇಡಮ್ ಹಿಂಗೆ ನೋಡಿ ಹೇಗೆ ಫಸ್ಟ್ ನೀವು ನಿಮ್ ಕಮಿಷನ್ ಏನಾಗಿದೆ ಎಲ್ಲ ನೀವು ಹೇಳಿದ್ಮೇಲೆ ನಾನು ಇದನ್ನ ನೋಡೋದು. ಹಾಗಾದ್ರೆ ಎಲ್ಲಾ ಜಾಗದಲ್ಲೂ ನೋಡಿ ಅಂತ ನ್ಯೂಸ್ ಹೇಳ್ಬಿಡೋಣ. ಎಲ್ಲಾ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಅಂತ್ಯೋದಯ ಕಾರ್ಡ್ ಎಷ್ಟು ಬರುತ್ತೆ, ಆಮೇಲೆ ಬಿಪಿಎಲ್ ಕಾರ್ಡ್ ಎಷ್ಟು ಬರುತ್ತೆ, ಎಪಿಎಲ್ ಕಾರ್ಡ್ ಎಷ್ಟು ಬರುತ್ತೆ ಅಂತ್ಯೋದಯ ಕಾರ್ಡ್ಗೆ ಮತ್ತೆ ಬಿಪಿಎಲ್ ಕಾರ್ಡ್ಗೆ ಏನೆಲ್ಲ ನಿಮ್ಗೆ ಹಂಚಿಕೆ ಆಗಿದೆ ಅಂತಂದ್ಬಿಟ್ಟು ಸರ್ಕಾರದಲ್ಲಿ ಒಬ್ರಿದ್ರೆ ಎಷ್ಟು, ಇಬ್ರಿದ್ರೆ ಎಷ್ಟು, ಮನೇಲಿ 5 ಜನ ಇದ್ರೆ 6 ಜನ ಇದ್ರೆ 10 ಜನ 11 ಜನವರೆಗೂ ಇದ್ರೂ ಕೂಡ ನಿಮ್ಗೆ ಏನಿದೆ ಅಂತ ಅಲ್ವಾ? ಅನ್ನಭಾಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಿಮ್ಗೆ ಏನ್ ಲಾಭ ಇದೆ, ಸರ್ಕಾರದ ಯೋಜನೆ ಇದೆ ಅಂತಂದ್ಬಿಟ್ಟು ನೀವು ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಇದನ್ನ ಹಾಕಿದ್ದೀರಾ, ಡಿಸ್ಪ್ಲೇ ಮಾಡಿದೀರಾ, ಎಲ್ಲ ನೀವೇ ಒಪ್ಕೊಂತಾ ಇದ್ದೀರಾ? ಇವ್ರು ಇದನ್ನ ಇಟ್ಕೊಂಡ್ರೆ ಫೋಟೋ ಉಟ್ಕೊಂಡ್ರು ಒಂದ್ 5-6 ಜನ ಇಟ್ಕೊಂಡು ಅವರೇ ಇಷ್ಟು ಖುಷಿ ಖುಷಿಯಾಗಿ ಹೇಳ್ತಾ ಇದ್ರು. ಯಶಸ್ವಿ ಮಾಡ್ಬೇಕು ಅಂತವ ಶ್ರೀನಿವಾಸ್, ಏನು ನಿಮ್ಮೆಲ್ಲ ಇವ್ರಿಗೆ ಏನೇನ್ ನ್ಯಾಯಬೆಲೆ ಅಂಗಡಿಯವ್ರಿಗೆ ತೊಂದರೆ ಇದೆ, ಇನ್ಮೇಲೆ ಕರೆಕ್ಟ್ ಆಗಿ ಲೀಡ್ ಮಾಡಿಲ್ಲ ಅಂದ್ರೆ ಅವ್ರು ನಿಮ್ಮನ್ನೆಲ್ಲ ನಮ್ಗೆ ಸಿನಿ ಮೇಡಮ್ ಸಿನಿ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಬೇಗ ನೀವು ಏನಪ್ಪ ಮಾಸ ಎಕ್ಸ್ಟ್ರಾ ಬಂದಿತ್ತು 15 kgs ವರೆಗೂ இப்போ இந்த மாசம் லாஸ்ட் மந்த் 5 kg கூட ஆட் பண்ணி இப்போ 15 kg. உங்க வீட்டில் ஒருத்தருக்கு 15 kg வரும். 6 மெம்பர்ஸ் இருக்கிறாங்க, 6 பேர் இருக்கிறாங்க உங்க வீட்டில். வீட்டில் எத்தனை பேர் இருக்காங்க? நாங்கள் 6 பேர். 6 பேர் எவ்வளோ kg வரும் இப்போ? 90 kg. ಇಲ್ಲ ಅವ್ರು ಕೇಳ್ತಾರೆ ಮೇಡಮ್. ಖುಷಿಯಾ இப்போ அரிசி கொடுக்கறதே உங்களுக்கு சாப்பிட்றது மேடம். ಯಾರು ಕುಡ್ದಿರ್ತೀನಿ ದರ್ಸಿ நம்ம காங்கிரஸ் கவர்மெண்ட் சித்தராமையா சார் கொடுக்கறதுங்க. சரி 2000 வந்திருக்குதா அக்கவுண்ட்? வந்திருக்கு. எப்போ வந்திருக்குது? 2 நாளைக்கு முன்ன வந்துச்சு. 2 நாளுக்கு ಮುನ್ನ ಮೆಸೇಜ್ వచ్చింది. ಮೆಸೇಜ್ 4000 ಬಂದಿದೆ ಮೇಡಮ್. 4000 ಎಲ್ಲರಿಗೂ ಬರ್ತಾ ಇದೆ ಮೇಡಮ್. 3 ದಿನದಲ್ಲಿ ಒಂದು ಮಾಸ ಕೂಡ ವರ ರಾಜ್ಯ ಸರ್ಕಾರದ ಮೊತ್ತ 60, ಒಟ್ಟು ಮೊತ್ತ 90 kg. ಸ್ಟೇಟ್ ಸೆಂಟ್ರಲ್ ಒಂದು ಸೇರಿ 90 kg. ಅಕ್ಕಿ ಹಾಕೊಳ್ಳುತ್ತೆ ನಿಮ್ದು இப்போ 15 kg கொடுத்திருக்கிறது. லாஸ்ட் மந்த் 5 kg ஆட் பண்ணி இப்போ இந்த மாசம் 15 kg கொடுத்திருக்காங்க. அடுத்த மாசம் 10 kg தான் கொடுத்திருக்காங்க. இப்போ எவ்வளவு kg ஒருத்தருக்கு? 15. ಸಿಸ್ಟಮ್ಸ್ ಎಲ್ಲ ಅಪ್ಡೇಟ್ ಮಾಡಿರೋದು. ಫಸ್ಟ್ ಎಲ್ಲ ಸರ್ವರ್ ಸ್ಲೋ ಇದ್ದಿತ್ತು, ಬೇರೆಯವ್ರು ಮಾಡ್ತಾ ಇದ್ರು. ಇವಾಗ ಸಾಫ್ಟ್ವೇರ್ನೇ ಮಾಡ್ಬಿಟ್ಟಿದ್ದಾರೆ. ಈಗ ಸ್ಲೋ ಆಗ್ಬಾರ್ದು ಅಂದ್ಬಿಟ್ಟು ಮಾತಾಡ್ತೀನಿ. ಸ್ಟಾಪ್ ಮಾಡಿದ್ರೆ ನಮ್ಗೆ ಸರಿ ಆಗ್ಲಿಲ್ಲ. ಇಲ್ಲ ಬರುತ್ತೆ ಸ್ಕ್ಯಾನ್ 6 ಜನ 25 ಕುಡಿಗಿದೆ.
ಇದ್ದಾರಂತ ಎತ್ತೀರಿ ನನಗೂ ಭಾರ ಅಲ್ವಾ ಮೇಡಮ್ ಹಂಗೆ ಹಂಗೆ ಥಿಯೇಟರ್ ಬರಬೇಕು ಸರಿ ಅಮ್ಮ ಕೋಲ್ಡ್ ಮಾರಿ ಮೆಜರ್ಮೆಂಟ್ ಪಡ್ರಿಯಾ ಎಪ್ಪಡಿ ಓಕೆ ಕರಗಾಟಗಾರ ಕನಗ ಮಾಡಿ ನಿನ್ನ ಬಾರು ಓಕೆ ವಿಜಯ್ ಸರಿ ಕೊಟ್ಬಿಡಿ ಹೊಡಿತಕ್ಕಾಗಲ್ಲ ಅಜ್ಜಿ ಅದರಿಂದ और बीच में एम्प्लॉय पावर हाँ सर सरफेस सरप्राइज सरफेस डिपार्टमेंट ಇದು ಭಾಷೆ ಅದೇ ಫಿಟ್ಟರ್ ಸರ್ಪಸ್ ಇದೀನ ಮೇಲೆ ವೆಲ್ಟಿದ್ದೀರಿ ಅಂಡರ್ಗ್ರೌಂಡ್ ಇಲ್ಲ ಸರ್ಪಸ್ ಮೇಲೆ ಫಿಟ್ಟರ್ ಮೇಲೆ ಮೇಲೆ ಫಿಟ್ಟರ್ ಕೆಲಸ ಮಾಡಿದ್ದಾರೆ ವಾರ ಮುಟ್ಟಲಿಂದ ಇದು ಬಿಟ್ರು ನಾವು सिरप उन्होंने डब्बा वाले कोट रहे उन्होंने डब्बा वाला मुर्गी सिरप गाड़ी कोड़ी कोड़ोದು ಫುಲ್ಲ ಕೊಟ್ರೆ ಇವ್ರು ಅಲ್ಲಿ ಅಕ್ಕಿ ಚೆಲ್ಲೋದು ಇವ್ರಿಗೆ ಗೊತ್ತಾ ಇಲ್ಲಿ ಏನಾದ್ರು ಜಾಸ್ತಿ ಆಗೋದ್ರಲ್ಲಿ ಅವ್ರು ಮನಸ್ಸೇ ತಡಿತಾ ಇರಲ್ಲ ಬರ್ಕೊಳ್ಳಿ ಅರ್ಧ ಕೆಜಿ ಇದೆಯಾ ನಿನಗೆ ಯಾವ ಕ್ಲಾಸ್ ಮಕ್ಕಳು ಬಿಡಿ ಬಿಡಿ ಜಾಸ್ತಿ ಭಾರ ಇದೆಯಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಗ್ರಾಹಕರ ನ್ಯಾಯಬೆಲೆ ಅಂಗಡಿಗಳಿಗೆ ಈ ಭಾಗದಲ್ಲಿ ಕೆಜ ಕ್ಷೇತ್ರದಲ್ಲಿ BPL ಮತ್ತು ಅಂತ್ಯೋದಯ ಕಾರ್ಡ್ ಪಡಿತರ ಚೀಟಿ ಇರುವಂಥ ಕುಟುಂಬಗಳು 890 ಇದ್ದಾವೆ. BPL ಕಾರ್ಡ್ನ ಕುಟುಂಬಗಳು 20,383 ಇದ್ದಾರೆ. ಒಟ್ಟು 21,273 ಪಡಿತರ ಚೀಟಿಗಳಿದ್ದಾವೆ. ಅಂತ್ಯೋದಯದು ಸದಸ್ಯರು 3,770 ಇದ್ದಾರೆ. BPL ಕಾರ್ಡ್ನಲ್ಲಿ 20,383 ಕಾರ್ಡ್ಗಳಿಗೆ 80,000 ಕುಟುಂಬಗಳು ಇದನ್ನ ಅಂದ್ರೆ 80,000 ಸದಸ್ಯರು ಇದ್ದಾರೆ. ಒಟ್ಟು 84,134 ಸದಸ್ಯರಿಗೆ ಇದು ಆಹಾರ ಇಲಾಖೆಯಿಂದ ಇವರಿಗೆ ಫೆಬ್ರವರಿ ತಿಂಗಳ 5 kg ಮತ್ತು ಮಾರ್ಚ್ ತಿಂಗಳಿನಲ್ಲಿ 10 kg ಸೇರಿ ಒಬ್ಬ ಸದಸ್ಯರಿಗೆ 15 kg ಕೊಡ್ತಾ ಇರೋದು. ಇವಾಗ ಇದಕ್ಕೆ ಮುಂಚೆ ಎಲ್ಲಾನು ಕೂಡ DPT ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು. ಈ ತಿಂಗಳಿಂದ ಕಳೆದ ತಿಂಗಳ 5 kg ಮತ್ತು ಈ ತಿಂಗಳ 10 kg ಅನ್ನ ಇವರಿಗೆ ಈ ಫಲಾನುಭವಿಗಳಿಗೆ ಅನುಕೂಲ ಆಗಲಿ ಅಂತ ದೂರದೃಷ್ಟಿಯಿಂದ ಈ ರೀತಿ ಮಾಡಿದ್ದಾರೆ. ಈ ಯೋಜನೆಯ ಬಗ್ಗೆ ಇವರಿಗೆ ಜಾಸ್ತಿ ಬಹಳ ವರ್ಷಗಳಿಂದನೂ ಕೂಡ ಇವರು ಈ ಯೋಜನೆಯ ಫಲಾನುಭವಿಗಳು ಕೂಡ ಆಗಿರೋದ್ರಿಂದ ಮೊದಲು ಸ್ವಲ್ಪ ದಿನ
ಅಕ್ಕಿ ಎಲ್ಲಿಂದ ತಗೊಂಡು ಬರೋದು ಅಂತ ನಮ್ಮ ರಾಜ್ಯ ಸರ್ಕಾರ ಬಹಳ ಚಿಂತನೆ ಮಾಡಿ ಒದ್ದಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಕೋವಿಡ್ ಕಳೆದ ದಿನಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕೇಂದ್ರ ಸರ್ಕಾರ ಸರಿಯಾದ ರೀತಿ ಸ್ಪಂದಿಸದೇ ಇದ್ದಾಗ ಆ ಸಂದರ್ಭದಲ್ಲಿ ಸರ್ಕಾರ ಮಹತ್ವವಾಗಿರುವಂಥ ಯೋಜನೆ ಮಾಡಿ DPT ಮುಖಾಂತರ ಪ್ರತಿಯೊಬ್ಬ ಅಂತ್ಯೋದಯ ಕಾರ್ಡ್ ಇರ್ಬೋದು, BPL ಕಾರ್ಡ್ಗೆ ನೇರವಾಗಿ ಹಣವನ್ನು DPT ಮುಖಾಂತರ ವರ್ಗಾವಣೆ ಮಾಡ್ತಾ ಇದ್ರು. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಸಮನ್ವಯತೆಯಿಂದ ಮತ್ತೆ ಇವರಿಗೆ ಅಕ್ಕಿಯನ್ನ ಕೊಡುವಂತ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯವನ್ನ ಕೊಡುವಂತ ದೂರದೃಷ್ಟಿ ಮೊದಲಿಂದ ನಮ್ಮ ಸರ್ಕಾರಕ್ಕೆ ಇತ್ತು. ಈಗ ಅದರ ಫಲಾನುಭವಿಗಳು ನನ್ನ ಕ್ಷೇತ್ರದಲ್ಲೇ 84,000 ಸದಸ್ಯರು ಇದರ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಏನು ನಮ್ಮ ಮುಖ್ಯಮಂತ್ರಿಗಳು ಹಸಿವು ಮುಕ್ತ ರಾಜ್ಯವನ್ನ ಮಾಡಬೇಕು ಅಂತ ಕನಸನ್ನ ಕಂಡಿದ್ರು, ಸಂಕಲ್ಪವನ್ನ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ವಿಶೇಷವಾಗಿ ನನ್ನ KGF ಕ್ಷೇತ್ರದಲ್ಲಿ ಕಾರ್ಮಿಕರೇ ಹೆಚ್ಚು ಇರೋ ಅಂಥವರಿಗೆ ಯಾವುದೇ ಒಂದು ಸರ್ಕಾರದ ಯೋಜನೆ ಅವ್ರ ಮನೆ ಬಾಗಿಲಿಗೆ ಮುಟ್ತಾ ಇದೆ ಅಂದ್ರೆ ಇದು ಒಂದು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಹೇಗೆ ಗೃಹಲಕ್ಷ್ಮಿ ಕೂಡ ಅದೇ ರೀತಿ ಅವ್ರ ಮನೆ ಬಾಗಿಲಿಗೆ ಸೇರ್ತಾ ಇದೆ. ಆ ರೀತಿ ಆಹಾರ ಇಲಾಖೆಯಿಂದ ಅಲ್ಲಿನ ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು ಮತ್ತೆ ನ್ಯಾಯಬೆಲೆ ಅಂಗಡಿಯ ವರ್ತಕರು ಏನಿದ್ದಾರೆ ಸರ್ಕಾರದ ಯೋಜನೆಗಳನ್ನ ಪ್ರಾಮಾಣಿಕವಾಗಿ ಮುಟ್ಟಿಸುವಂಥದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಿಮಗೆ BPL ಕಾರ್ಡ್ಸ್ದು ಕೆಲವೊಂದೆಲ್ಲ ಹಿಂದೆ ಅವರಿಗೆ ಕ್ಲಾರಿಫಿಕೇಶನ್ಸ್ನ ಅವಶ್ಯಕತೆ ಇತ್ತು. ಅಧಿಕಾರಿಗಳ ಮಧ್ಯೆ ಕುತ್ಕೊಂಡು ಏನೆಲ್ಲ ಸಮಸ್ಯೆಗಳಿಂದ ಕಾರ್ಡು ಮತ್ತೆ ಮಾಡಬೇಕಾಗತ್ತೆ ಅನ್ನೋವಂಥದ್ದು ಅರ್ಥ ಮಾಡ್ಕೊಂಡಿದ್ದಾರೆ. ಭಾಳ ವರ್ಷಗಳಿಂದನೂ ಕೂಡ BPL ಕಾರ್ಡ್ನ ಅವಶ್ಯಕತೆ ಇದೆ ಅಂತ ಭಾಳ ಜನ ಬಂದು ಇಲಾಖೆಯಲ್ಲಿ ಪದೇ ಅದರ ಪ್ರಯತ್ನ ಮಾಡ್ತಾ ಇದ್ರು. ಮತ್ತೆ ಆರೋಗ್ಯದ ಒಂದು ವಿಚಾರ ಬಂದಾಗ ಅದನ್ನ ಇಮಿಡಿಯೇಟ್ ಆಗಿ ಕಾರ್ಡ್ ಮಾಡೋ ಅಂಥದ್ದು 2 ದಿನದಲ್ಲಿ ಅಥವಾ 1 ದಿನದಲ್ಲಿ ಆ ಕಾರ್ಡ್ನ ಮಾಡಿಕೊಡುವಂಥ ವ್ಯವಸ್ಥೆಗೆ ತಂದ್ರು. ಅದಾದ್ಮೇಲೆ ಒಂದು ಫ್ಯಾಮಿಲಿ ಇನ್ನು ಸಪರೇಟ್ ಆಗಿ ವಿಭಜನೆ ಆದಾಗ ಒಂದು ಕುಟುಂಬ ಅದರಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ BPL ಕಾರ್ಡ್ ಮಾಡೋದಕ್ಕೆ ಕೆಲವೊಂದು ಮಾನದಂಡಗಳನ್ನ ಸರಿಯಾದ ರೀತಿ ಮಾಡ್ಲಿಕ್ಕೆ ಕಾಲಾವಕಾಶ ತಗೊಂಡು ಈಗ ಹೊಸ BPL ಕಾರ್ಡ್ ಮಾಡ್ಲಿಕ್ಕೂ ಒಂದು ಅವಕಾಶ ಮಾಡಿದ್ರೆ ಅಲ್ಲ, ಈಗ ಮೆಡಿಕಲ್ ಎಮರ್ಜೆನ್ಸಿ ಕೊಡ್ತಿದ್ದೀರಾ, ಮುಂದೆ ಅದರ ಒಂದು ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಪ್ರಯತ್ನ ಮಾಡಿದ್ದಾರೆ ಅವರು. ಹೊಸ BPL ಕಾರ್ಡ್ಗೂ ಕೂಡ ಅವಕಾಶ ಮಾಡಿದೀವಿ ಅಂತ ಮಂತ್ರಿಗಳೇ ನೇರವಾಗಿ ಹೇಳಿರೋದ್ರಿಂದ ಆದಷ್ಟು ಬೇಗ ನಾವು ಹೊಸ BPL ಕಾರ್ಡ್ಸು ಮಾಡಿಸುವಂಥದ್ರಲ್ಲಿ ನಿರೀಕ್ಷೆ ಮಾಡ್ಬೋದು. ನನಗೆ ಇವತ್ತು ಏನು ಸಮಾಧಾನ ಇದೆ ಅಂದರೆ ನಗರ ಭಾಗದಲ್ಲಿ ಹತ್ತತ್ರ 1 ಲಕ್ಷ ಅಲ್ಲ 84,000 ಸದಸ್ಯರು ಅಂದರೆ 20,000 ಕುಟುಂಬಗಳು 84,134 ಸದಸ್ಯರು. ತಪ್ಪೇಳೋಂಗಿಲ್ವಲ್ಲ ನಿಮ್ಮ ಮುಂದೆ? ಮೇಡಮ್ ಚೀಟಿ ಇಟ್ಕೊಂಡು 200-300 ಹೇಳ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಿರಲ್ಲ, ಅದಕ್ಕೋಸ್ಕರ. ಆದರೂ ನನಗೆ ಒಂದು ಖುಷಿ ಇದೆ, ಸರ್ಕಾರದ ಯೋಜನೆ 20,000 ಕುಟುಂಬಗಳಲ್ಲಿ 80,000 ಸದಸ್ಯರಿಗೆ ಈ ಯೋಜನೆ ಮುಟ್ತಾ ಇದೆ. ಸರ್ಕಾರದ ಯೋಜನೆ ಮುಟ್ತಾ ಇದೆ. ಮುಖ್ಯಮಂತ್ರಿಗಳ ದೂರದೃಷ್ಟಿ, ಸರ್ಕಾರದ ದೃಢ ಸಂಕಲ್ಪ, ಗ್ಯಾರಂಟಿ ಯೋಜನೆಗಳಿಂದ ನಾವು ನೆಲ ಕಚ್ಚಿದೀವಿ ಅಂತ ಇದ್ರು. ನನ್ನ ಕ್ಷೇತ್ರದಲ್ಲೇ ಇಷ್ಟು ಸಂಖ್ಯೆಯಲ್ಲಿ ಫಲಾನುಭವಿಗಳು ಇದರ ಈ ಅನ್ನಭಾಗ್ಯದ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಸೆಕೆಂಡೇ ಬಂದ್ಬಿಡ್ತಾ 5 ಜನ ಕೊಡೋ ಹೊಸ ಮೆಂಬರ್ಸ್ ಹಾಳು ಮಾಡಕ್ಕೆ ಸೇರ್ಪಡೆ ಮಾಡುವಂತ ಪ್ರಕ್ರಿಯೆ ಈಗ ಶುರುವಾಗಿದೆ. ಹೊಸ ಹೆಸರನ್ನ ಏನು ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು ನಮ್ಮ ಆಹಾರ ಇಲಾಖೆಯ ಫುಡ್ ಇನ್ಸ್ಪೆಕ್ಟರು ಹೊಸ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳುವಂತ ಪ್ರಕ್ರಿಯೆಯನ್ನ ಶುರು ಮಾಡಿದ್ದಾರೆ.